ಏನಕ್ಕ? ವೀರು, ನಿನ್ನಿಂದ ನನಗೊಂದು ಸಹಾಯ ಆಗಬೇಕಾಗಿದೆ. ಯಾಕೆ ರಿಕ್ವೆಸ್ಟ್ ಮಾಡ್ತಾ ಇದೀಯಾ? ಆರ್ಡರ್ ಮಾಡು. ಏನು? ಹಾಗಲ್ಲ, ನಿನ್ನನ್ನು ಕೇಳಿದೆ, ನಾನೊಬ್ಬರಿಗೆ ಮಾತು ಕೊಟ್ಬಿಟ್ಟೆ. ಐ ಆಮ್ ಸೋ ಸಾರಿ, ನಾನು ನಿನ್ನನ್ನು ಕೇಳಲಿಲ್ಲ. ಎಲ್ಲ ವಿಷಯನೂ ನಾನು ಕೇಳೇ ನಿರ್ಧಾರ ತಗೋಬೇಕು ಅಂತ ರೂಲ್ಸ್ ಇಲ್ಲ. ನನಗೆ ಕೆಲಸ ಆದಮೇಲೆ ಹೇಳಿದ್ರೆ ಆಯಿತು. ಯಾಕೆ ಅಂದರೆ ನೀನು ಮಾಡೋದು ನಾನು ಒಳ್ಳೇದಕ್ಕೆ ಅಂತ ನನಗೆ ಗೊತ್ತು. ಅಲ್ಲ, ನಾನೊಬ್ಬರಿಗೆ ಕೆಲಸ ಕೊಡ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೀನಿ. ಆದರೆ ನಾನು ನಿನ್ನನ್ನು ಕೇಳಲಿಲ್ಲ, ಅದಕ್ಕೆ ಒಂದ್ಸಲ ಕೇಳಿಬಿಡೋಣ ಅಂತ. ಕೆಲಸನ? ಯಾರಿಗಕ್ಕ? ಅದು ಸುಬ್ಬು ಅವರ ಭಾವನೆಗೆ. ಪಾಪ ಮನೆ ಹೊರಗಡೆನೆ ಕೂತ್ಕೊಂಡು ಕಣ್ಣಲ್ಲಿ ನೀರು ಹಾಕೊಂಡು ಕಾಯ್ತಿದ್ದಾನೆ. ಇಷ್ಟಕ್ಕೂ ಮೋಸ ಮಾಡಿರೋದು ಶ್ರಾವಣಿ ಸುಬ್ಬು ತಾನೆ. ಅದಕ್ಕೆ ಇವನೇನು ಮಾಡೋಕ್ಕಾಗತ್ತೆ? ನೀನು ಆ ಹುಡುಗನ ನೋಡಿದ್ಯಾ? ನೋಡಿದ್ದೀನಿ. ನೋಡೋಕ್ಕೆ ಪಾಪ ಅಂತಾನೆ ಅನ್ನಿಸ್ತಿದ್ದಾನೆ. ಆದರೆ ಒಂದು ಸ್ವಲ್ಪ ಟ್ರೈನಿಂಗ್ ಕೊಟ್ಟರೆ ಅವನು ಎಲ್ಲ ಕೆಲಸನೂ ಮಾಡ್ತಾನೆ. ಹೇಗೂ ನನಗೆ ಕಂಪ್ನಿ ಕೆಲಸಕ್ಕೆ ಫೈಲ್ ಮ್ಯಾನೇಜ್ ಮಾಡೋದಕ್ಕೆಲ್ಲ ಒಬ್ರು ಬೇಕಲ್ವಾ? ಅಕ್ಕ, ನಾನು ಯಾವತ್ತಾದರೂ ನಿನ್ನ ಮಾತಿಗೆ ಇಲ್ಲ ಅಂತಂದಿದ್ದೀನಾ? ನನಗೆ ಸುಬ್ಬು ಮೇಲೆ ಕೋಪನೇ ಇರ್ಬೋದು, ಆದರೆ ಅವ್ರ ಮನೆಯವ್ರ ಮೇಲೆ ಮೊದಲಿತ್ತಲ್ಲ ಅಷ್ಟೇ ಗೌರವ ಇದೆ. ನೀನು ಅವನ್ನ ಕೆಲ್ಸಕ್ಕೆ ತಗೋ, ಏನೇ ಸಹಾಯ ಬೇಕಾದ್ರೂ ಮಾಡಿಸ್ಕೊ, ನಂದೇನು ಅಭ್ಯಂತರ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ವೀರು. ಆದರೆ ಒಂದು ವಿಷಯ, ನಾನು ಹೇಳಿ ಅವನಿಗೆ ಕೆಲಸ ಕೊಡಿಸ್ದೆ ಅಂತ ಆಗಬಾರ್ದು. ಅದು ನನಗೆ ತುಂಬ ಮುಜುಗರ ಆಗ್ಬಿಡುತ್ತೆ. ನೀನೇ ಕೆಲಸ ಕೊಟ್ಟಿದ್ದು ಅಂತ ಹೇಳ್ಬಿಡು. ಹಾಂ, ಎಷ್ಟು ದೊಡ್ಡ ಗುಣನಕ್ಕ ನಿಂದು. ಸರಿ, ನಾನಾಗೆ ಅವನಿಗೆ ಕೆಲಸ ಕೊಡಿಸಿದ್ರೆ ಸುಬ್ಬು ಕಿರಿಕಿರಿ ಮಾಡ್ತಿದ್ದ. ಆದರೆ ಈಗ ವೀರು ಕೆಲಸ ಕೊಡಿಸ್ತಿದ್ದಾನೆ ಅಂತ ಹೇಳಿ ಅವನನ್ನ ನನ್ನ ಹತ್ರ ಕೆಲ್ಸಕ್ಕೆ ಕಳಿಸ್ತಿದ್ದಾನೆ. ಸುಬ್ಬು ವೀರು ಮಾತಿಗೆ ಎದುರು ಮಾತಾಡೋದಿಲ್ಲ. ವೀರು ದೃಷ್ಟಿಯಲ್ಲಿ ಇದು ನನ್ನ ದೊಡ್ಡ ಗುಣ, ಆದರೆ ನನ್ನ ದೃಷ್ಟಿಯಲ್ಲಿ ಇದು ನನ್ನ ಚಾಲಾಕಿತನ.